ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೋಡಿ, ಖುಷಿ ಆಗ್ಲಿ ದುಃಖ ಆಗ್ಲಿ ಇಮ್ಮಿಡಿಯೇಟ್ ಆಗಿ ನಾವು ರಿಯಾಕ್ಟ್ ಮಾಡಿದ ತಕ್ಷಣ ನಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಎಷ್ಟೋ ಸತಿ ನಮಗೆ ಸಿಟ್ಟು ಬರುತ್ತೆ. ಸಿಟ್ಟಿಂದ ಆ ವಿಕೋಪಕ್ಕೆ ಹೋಗಿ ಎಷ್ಟೋ ಸತಿ ಮನಸ್ಸಲ್ಲಿ ಇಲ್ದಿರೋದು ಹೇಳಿ ಸಂಬಂಧವನ್ನ ಕಳ್ಚ್ಕೊಂಡ್ಬಿಟ್ಟಿರ್ತೀವಿ, ಸಂಬಂಧಗಳನ್ನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗೆ ಕೆಲವು ಸತಿ ಖುಷಿ ಆಗ್ಬಿಟ್ಟಿರುತ್ತೆ. ಖುಷಿ ಆದಾಗ ಹುಮ್ಮಸ್ಸಿಂದ ಎಷ್ಟೋ ಸತಿ ಎಂತೆಂಥ ವಿಕೋಪಕ್ಕೆ ಹೋಗ್ಬಿಟ್ಟಿರ್ತೀವಿ. ನೋಡಿ, ಯಾವುದೇ ಆಗಿರ್ಲಿ, ಖುಷಿ ಆಗಿರ್ಲಿ, ದುಃಖವಾಗಿರ್ಲಿ, ಅದನ್ನ ರೆಗ್ಯುಲೇಟ್ ಮಾಡೋದು ತುಂಬಾನೇ ಮುಖ್ಯ. ನೋಡಿ, ಈಗ ಈ ಮೀಡಿಯಾ ಆಗಿರಬಹುದು, ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಯಾವುದೇ ಒಂದು ಸೆನ್ಸೇಷನಲ್ ಇರ್ತಕ್ಕಂಥ ಶೋಗಳಾಗಿರಬಹುದು, ನಾವು ಅವರನ್ನೇ ಫ್ಯಾಂಟಸೈಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಎಷ್ಟು ಮಟ್ಟಿಗೆ ಅಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಜೀವವನ್ನ ಕೂಡ ಪಣ ಇಟ್ಟು ಅವರಿಗೋಸ್ಕರ ಇರ್ತೀವಿ. ಎಷ್ಟೋ ಸತಿ ಈ ರಾಜಕೀಯ ವಿಷಯಕ್ಕೂ ಎಷ್ಟೋ ಸತಿ ವಿಕೋಪಕ್ಕೆ ಹೋಗಿ ಜಾತಿ ಧರ್ಮ ವಿಷಯದಲ್ಲೂ ಕೂಡ ನಮ್ಗೆ ಪ್ರೀತಿಯಾಗಿರೋರನ್ನ ಕಳ್ಕೊಂಡಿದೀವಿ. ಆದ್ರೆ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ನೀವೆಷ್ಟೋ ಸತಿ ಮದ್ವೆಗಳಲ್ಲಿ ನೋಡಿರ್ಬೋದು, ಗಣ್ಯರ ಮದ್ವೆಯಲ್ಲಿ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳ ಮದ್ವೆಯಲ್ಲಿ ಆಗಿರ್ಬೋದು, ವಿಪಕ್ಷ ನಾಯಕರಾಗಿರ್ಬಹುದು ಅಥವಾ ರೂಲಿಂಗ್ ಪಾರ್ಟಿ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸಂಭ್ರಮಾಚರಿಸ್ತಾ ಇರ್ತಾರೆ. ಆದ್ರೆ ಅವರ ಹೆಸರಲ್ಲಿ ಕಿತ್ತಾಡ್ತಾ ಇರೋರು ಅವರ ಜೀವನವನ್ನ ಕಳ್ಕೊಂಡಿರ್ತಾರೆ, ಅವರ ಕೆಲಸವನ್ನ ಕಳ್ಕೊಂಡಿರ್ತಾರೆ, ಎಷ್ಟೋ ಸತಿ ಫ್ಯಾಮಿಲಿಗೆ ಭಾರವಾಗಿರ್ತಾರೆ. ನೋಡಿ, ಅಭಿಮಾನ ಅನ್ನೋದು ಇರಬೇಕು. ಆದ್ರೆ ಯಾವಾಗ ಅದು ನಮ್ಮನ್ನ ನಾವು ಮರ್ತ್ಕೊಂಡು ಬೇರೆಯವರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಅವ್ರ ನಮ್ಮ ಉಳಿವಿಕೆಯನ್ನು ಕೂಡ ಗೊತ್ತಿರಲ್ಲ. ನಾನೀಗ ಒಂದು ಸೌಜನ್ಯ ಅಂತ ಒಂದು ವ್ಯಕ್ತಿ ಇದ್ದಾರೆ ಅಂತಂದು ಕೂಡ ಆ ಸೆಲೆಬ್ರಿಟಿಗೆ ಗೊತ್ತಿರಲ್ಲ. ಅಷ್ಟ್ರ ಮಟ್ಟಿಗೆ ನಮ್ಮನ್ನ ನಾವು ತ್ಯಜಿಸ್ಕೊಂಡು ಅವರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರ್ತೀವಿ. ಆದ್ರೆ ನೋಡಿ, ಇವರೆಲ್ಲರೂ ಇರೋದು ನಮ್ಮ ಎಂಟರ್ಟೈನ್ಮೆಂಟಿಗಾಗಿ. ಈಗ ಎಂಟರ್ಟೈನ್ಮೆಂಟ್ ಅನ್ನೇ ಜೀವನ ಮಾಡ್ಕೊಂಡ್ರೆ ಬದುಕಲಿಕ್ಕೆ ಸಾಧ್ಯನಾ? ಈಗ ನಂಗೆ ಊಟದಲ್ಲಿ ಇರ್ತಕ್ಕಂಥ ಉಪ್ಪಿನಕಾಯಿ ತುಂಬಾ ಇಷ್ಟ. ಆ ಉಪ್ಪಿನಕಾಯಿನ ಹೆಚ್ಚಾಗಿ ತಿಂದ್ರೆ ಏನಾಗುತ್ತೆ? ಹಾಗೆ ಅಲ್ವಾ? ಯಾವುದೇ ಆಗಿರ್ಲಿ, ಎಷ್ಟ್ರ ಮಟ್ಟಿಗೆ ಜೀವನವನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕೋ ಅಷ್ಟ್ರ ಮಟ್ಟಿಗೆ ಹೋಗ್ಬೇಕು. ಇದು ಯಾವುದನ್ನು ಕೂಡ ನಾವು ನಮ್ಮ ಐಡೆಂಟಿಟಿ ಆಗಿ ತಗೊಳ್ಬಾರ್ದು. ಯಾವುದೇ ಆಗಿರ್ಲಿ, ಜಾತಿ ಆಗಿರ್ಲಿ, ಧರ್ಮ ಆಗಿರ್ಲಿ, ರಾಜಕೀಯ ಪಕ್ಷಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಅವರ ಐಡೆಂಟಿಟಿ ನಾವು ಆಗ್ಬಾರ್ದು. ಯಾವಾಗ ಅವರಿಂದನೇ, ನಾನೀಗ ಎಕ್ಸಾಂಪಲ್, ನಾನು ಇದರ ಫ್ಯಾನು, ನಾನು ಇಂಥ ಪಕ್ಷ, ನಾನು ಇಂಥ ಜಾತಿ ಅಂತ ನಮ್ಮನ್ನ ನಾವು ಐಡೆಂಟಿಟಿ ಮಾಡ್ಕೊತಾ ಹೋಗ್ತೀವೋ, ಅದು ನಮ್ಮನ್ನ ಆಟ ಆಡ್ಸ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಎಲ್ಲವೂ ಚಂದ, ಆಯ್ತಾ? ಈಗ ನೀವು ಫ್ರೆಂಡ್ಸ್ ಮನೆಗೆ ಹೋಗ್ತೀರಾ, ಮಜಾ ಮಾಡ್ತೀರಾ, ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ತೀರಾ, ಹೌದು, ಅದ್ಭುತ. ಅದನ್ನೇ ಜೀವನ ಮಾಡ್ಕೊಂಡ್ಬಿಟ್ರೆ, ನನ್ಗೆ ಕೆಲ್ಸ ಬೇಡ, ನನ್ ಮನೆಯವ್ರು ಬೇಡ, ಇದನ್ನೇ ಜೀವನ ಮಾಡ್ಕೊಂಡು ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿದ್ರೆ ಮಾತ್ರ. ನೋಡಿ, ನಿಜವಾದ ಹೀರೋ ಯಾರು ಗೊತ್ತಾ? ತನ್ನ ಸುಖವನ್ನ ತ್ಯಜಿಸಿ ತನ್ನ ಫ್ಯಾಮಿಲಿಯನ್ನ ಪ್ರಯಾರಿಟೈಸ್ ಮಾಡೋ ನಿಮ್ ತಂದೆ ಹೀರೋ. ನನ್ನ ಎಲ್ಲಾ ಆಸೆಗಳು, ನನ್ನ ಎಲ್ಲ ಕೆರಿಯರ್ ಆಶಯ ಎಲ್ಲವನ್ನೂ ಬಿಟ್ಟು ನನ್ನ ಇಡೀ ಜೀವನದ ಸಾರಾಂಶ ಅಂತ ಹೇಳಿ, ನನ್ನ ಮಗುವೇನೆ ನನ್ನ ಸರ್ವಸ್ವ ಅಂತ ಹೇಳಿ ನಂಬಿರ್ತಾರಲ್ಲ ನಿಮ್ಮ ತಾಯಿ, ಅವರು ನಿಜವಾದ ಹೀರೋಯಿನ್. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಕಣ್ಣು ಮುಂದೆ ಕಷ್ಟಪಟ್ಟು ನಮ್ಮನ್ನ ಒಂದು ಮಟ್ಟಕ್ಕೆ ತಂದಿರೋ ದೊಡ್ಡವ್ರನ್ನ ಮರ್ತ್ಬಿಟ್ಟು, ಅವ್ರಿಗೆ ನಮ್ಮ ಇರುವಿಕೆಯನ್ನೇ ಗೊತ್ತಿರಲ್ಲ, ಆದ್ರೆ ಅವರನ್ನ ದೊಡ್ಡ ಹೀರೋಯಿನ್ನು ಅಥವಾ ಅವರನ್ನ ಒಂದು ಪೂಜನೀಯ ಸ್ಥಾನದಲ್ಲಿ ಇರ್ತೀವಿ. ಖಂಡಿತ ಅಭಿಮಾನ ತಪ್ಪಂತ ನಾನು ಹೇಳೋದಿಲ್ಲ, ಆದ್ರೆ ಅದನ್ನೇ ನಿಮ್ಮ ಐಡೆಂಟಿಟಿ ಆಗಿ ತಗೊಳ್ಳಿಕ್ ಹೋಗ್ಬೇಡಿ. ನೋಡಿ, ನಿಜವಾದ ಹೀರೋ ಯಾರಪ್ಪ ಅಂತ ಹೇಳಿದ್ರೆ ನೀವು ಕಣ್ರಿ. ನಿಮ್ಮ ಲೈಫಲ್ಲಿ ಎಷ್ಟೆಷ್ಟೆಲ್ಲಾ ಕಷ್ಟ ಅನುಭವಿಸಿದಾರೆ, ಎಷ್ಟು ಅವಮಾನ ಅನುಭವಿಸಿದಾರೆ, ಎಷ್ಟು ನೋವನ್ನ ಅನುಭವಿಸಿದಿರ, ಅದೆಲ್ಲವನ್ನು ಪಣ ಇಟ್ಟು ಇವತ್ತು ನಾನು ಬದುಕಬೇಕು, ಇವತ್ತು ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ಇವತ್ತು ನಾನು ಏನಾದ್ರೂ ಒಂದು ಗುರಿಯನ್ನ ಇಟ್ಕೋಬೇಕು ಅಂತ ಇರ್ತೀರಲ್ವಾ, ನಿಜವಾದ ಹೀರೋ ನೀವು. ನಿಮ್ಮಿಂದ ಅವರು ಹೊರತು ಅವರಿಂದ ನೀವಲ್ಲ. ಹಾಗಾಗಿ ಯಾವುದೇ ಒಂದಾಗಿರ್ಲಿ, ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಯಾವುದನ್ನ ಹೆಚ್ಚಾಗಿ ಮಾಡಿದ್ರೆ ಮಾನಸಿಕವಾಗಿ ಒಂದು ಅಸ್ವಸ್ಥಕ್ಕೆ ಹೋಗ್ಬಿಡ್ತೀವಿ ನಾವು. ಹಾಗಾಗಿ ಇದು ಯಾವುದನ್ನು ಮಾಡಬೇಡಿ. ಆ ಹೀರೋಗಿರೋ ಮೈಕಟ್ಟನ್ನ ನೀವು ಬರ್ಸ್ಕೊಳ್ಳಿಕ್ಕೆ ಶುರು ಮಾಡಿ, ಚೆನ್ನಾಗಿ ವ್ಯಾಯಾಮ ಮಾಡಿ, ನಿಮ್ಮ ದೇಹನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ, ನಿಮ್ಮ ಮೆಂಟಲ್ ಹೆಲ್ತ್ ಅನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ, ಮೆಡಿಟೇಷನ್ ಅನ್ನ ಮಾಡಿ, ಮಿತವಾಗಿ ಆಹಾರವನ್ನ ಸ್ವೀಕರಿಸಕ್ಕೆ ಶುರು ಮಾಡಿ, ಜರ್ನಲಿಂಗ್ ಮಾಡಿ. ಇದೆಲ್ಲವೂ ನಿಮ್ಮ ಮೆಂಟಲ್ ಬ್ಯಾಲೆನ್ಸ್ ಅನ್ನ ಶುರು ಮಾಡ್ತಾ ಹೋಗುತ್ತೆ. ನಾವ್ ಯಾಕೆ ಈ ಎಂಟರ್ಟೈನ್ಮೆಂಟ್ ಎಲ್ಲ ಹುಡುಕ್ತಾ ಹೋಗ್ತೀವಿ ಹೇಳಿ? ಒಂದ್ 5 ನಿಮಿಷ ನಿಮ್ ಜೊತೆ ನೀವು ಕೂತ್ಕೊಳ್ಳಿಕ್ ಆಗತ್ತೇನ್ರಿ? 5 ನಿಮಿಷ ಸಿಕ್ಕಿದ್ರೆ ಸಾಕು ಮೊಬೈಲ್ ನೋಡ್ತೀರಾ, 5 ನಿಮಿಷ ಸಿಕ್ಕರೆ ಸಾಕು ಯಾರಿಗೊಬ್ರಿಗೆ ಫೋನ್ ಮಾಡ್ತೀರಾ, ಅಷ್ಟು ನಿಮ್ಮನ್ನ ನೀವು ಹೇಟ್ ಮಾಡ್ಕೋತೀರಾ? ನಿಮ್ಮ ಹತ್ರ ಕೂತ್ಕೊಂಡು ನಿಮ್ಮ ಹತ್ರ 5 ನಿಮಿಷ ನಿಮಗ್ ಮಾತಾಡದೇ ಇರೋಷ್ಟು ನಿಮ್ ಬಗ್ಗೆ ನಿಮ್ಗೆ ನಿರ್ಲಕ್ಷ್ಯ ಇದೆಯಾ? ಇದೆಲ್ಲವೂ ಇದ್ದಾಗ
ನಾನ್ ನೆಮ್ಮದಿಯಾಗಿರ್ಬೇಕು, ಶಾಂತಿಯಾಗಿರ್ಬೇಕು, ಸುಖವಾಗಿರ್ಬೇಕು ಅಂದ್ರೆ ಸಾಧ್ಯನಾ? ಇದೆಲ್ಲವನ್ನು ಯಾಕೆ ಆಚೆ ಹುಡುಕ್ತಾ ಇದ್ದೀರಾ ಗೊತ್ತಾ? ಯಾಕೆ ನಾನು ಸ್ಮೋಕ್ ಮಾಡ್ಬೇಕು ಅನ್ಸುತ್ತೆ, ಯಾಕೆ ನಾನು ಕುಡಿಬೇಕು ಅನ್ಸುತ್ತೆ, ಏನಕ್ಕೆ ಅದು ಇದು ಸಬ್ಸ್ಟೆನ್ಸ್ ಅನ್ನ ಮಾಡ್ಬೇಕತ್ತೆ, ಇಂಥ ಎಂಟರ್ಟೈನ್ಮೆಂಟ್ ಗಳನ್ನ ನೋಡ್ಬೇಕಾಗತ್ತೆ, ಇಂಥದನ್ನ ನನ್ನನ್ನ ಐಡೆಂಟಿಟಿಯಾಗಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಒಂದು ಕೂಗಿದೆ. ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮಲ್ಲೇ ನಿಮಗೆ ಕಂಫರ್ಟ್ನೆಸ್ ಇಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಒಂಟಿತನ ನಿಮ್ಗೆ ಕಾಡ್ತಾ ಇದೆ. ಹಾಗಾಗಿ ಈ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಎಲ್ಲ ಹುಡುಕ್ತಾ ಹೋಗ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಒಂದು ಟೆಂಪ್ರರಿ ಎಸ್ಕೇಪ್. ನಾನು ಇವಾಗ ಈ ಸಿಚುವೇಶನ್ ಇಂದ ಎಸ್ಕೇಪ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನಾನೇನೋ ಒಂದು ಸಬ್ಸ್ಟೆನ್ಸಿಗೆ ಒಳಗಾಗ್ತೀನಿ, ಅಥವಾ ಇನ್ನೊಂದೇನೋ ಮಾಡ್ತೀನಿ, ಮತ್ತೊಂದೊಂದು ಮಾಡ್ತೀನಿ, ಏನೋ ಒಂದು ಡಿಸ್ಟ್ರಾಕ್ಷನ್ ಅನ್ನ ಹುಡುಕ್ತಾ ಹೋಗ್ತಿರ್ತೀನಿ. ಯಾಕಂತ ಹೇಳಿದ್ರೆ ನನ್ ಜೊತೆ ನನಗೆ ಕಂಫರ್ಟ್ನೆಸ್ ಇರಲ್ಲ. ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯ ಐಡೆಂಟಿಟಿ ನೀವು ಆಗ್ಬೇಡಿ. ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಹೋಗಿ. ನಿಜವಾದ ಸೆಲೆಬ್ರಿಟಿ ನೀವು. ನಿಮಗೆ ಗೌರವ ಕೊಟ್ಕೊತಾ ಹೋಗಿ. ನಿಜವಾದ ಹೀರೋಯಿನ್ ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ. ಯಾಕಂತ ಹೇಳಿದ್ರೆ ನಿಮ್ಮನ್ನ ಅವರು ನಿಮ್ಮ ಸಂತೋಷವನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಅವರ ಇಡೀ ಜೀವನದ ಸುಖ ಶಾಂತಿ ಎಲ್ಲವೂ ನಿಮ್ಮಿಂದ ಪಡಿತಾ ಇರ್ತಾರೆ. ನೀವು ಅವರ ಹೋಪ್ ಆಗಿರ್ತೀರ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.